ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಇತ್ತೀಚೆಗೆ ನೋಡ್ತಾ ಇದ್ದೀರಿ, ನಾ ದೊಡ್ಡವ ಸಂಸತ್ ದೊಡ್ಡದು, ನ್ಯಾಯಾಂಗ ದೊಡ್ಡದು, ಕಾರ್ಯಾಂಗ ದೊಡ್ಡದು ಅನ್ನೋದು ಜಗ್ಗಾಟ. ಅದರಲ್ಲೊಂದು ಸಂಸತ್ತರ ಎಲ್ಲಪ್ಪ, ಅದ್ರ ಬಿಟ್ಟು ಮತ್ಯಾವುದೂ ಇಲ್ಲ. ತಮಗೆ ಹೆಂಗೆ ಬೇಕು ಹಂಗೆ ವಾದ ಮಾಡ್ತಾ ಇದ್ದಾರೆ, ತಮ್ಮ ಅನುಕೂಲ ಸಿಂಧು ವಾದಗಳನ್ನು ಮಾಡ್ತಾ ಇದ್ದಾರೆ. ಇದು ಸರಿನಾ ಅಂತ. ಯಾಕಂದರೆ ಪ್ರಜಾಪ್ರಭುತ್ವದ ಮೂಲ ನಿಮಗೆ ಗೊತ್ತಿದ್ದಂಗೆ ನ್ಯಾಯಯುತವಂತ ಚುನಾವಣೆಗಳಾಗಬೇಕು, ನ್ಯಾಯಸಮ್ಮತವಾಗಿ ಆಗಬೇಕು. ಅದಾಗ್ತಾಯಿದೆ ಈ ದೇಶದಲ್ಲೇ ಇಲ್ಲ. ವಂಡರ್ ಅಂದರೆ ಏನ್ರಿ, ಈ ನಮ್ಮ ಆಯೋಗದ ಚುನಾವಣಾ ಆಯೋಗದ ಕಮಿಷನರ್ ನೇಮಿಸೋದು ನಿಮ್ಗೆ ಭಾಳ ಮಹತ್ವದ. ಯಾಕಪ್ಪ ಅಂತಂದ್ರೆ ಮಾತ್ರ ಹೊಳೆ ಹೇಳಬೇಕಾಗ್ತದ. ಇಲ್ಲೇ ಅತ್ಯಂತ ಪ್ರಾಂಜಲ ಮತ್ತು ಪಾರದರ್ಶಕ ಪ್ರಾಮಾಣಿಕವಾದ ವ್ಯಕ್ತಿಯಲ್ಲಿ ಕೂಡಿಸ್ಬೇಕಾಗ್ತದೆ. ಅಲ್ಲಿ ಯಾರೂ ಇರ್ಕೂಡದಪ್ಪ, ಯಾರಿಗೂ ಸಂಬಂಧ ಇಲ್ಲ. ಯಾವ ಕಾಂಗ್ರೆಸ್ಗಿಲ್ಲ, BJPಗಿಲ್ಲ, ಮತ್ತೊಂದು ಯಾವ ಪಕ್ಷಕ್ಕೂ ಇಲ್ಲ. ಆಡಳಿತದಲ್ಲಿದ್ದಪ್ಪ BJP ಅಂದರೆ ಅವ್ರ ಪರ ಇದ್ದಂಥದ್ದಲ್ಲ. ಅಂಥದ್ದು ನಮ್ಮಲ್ಲಿ ಇದ್ದಾಗೂ ಕೂಡ ಅದನ್ನು ಬದಲಾಯಿಸಿ ಸರ್ಕಾರದ ಇಬ್ಬರು ವಿರೋಧ ಪಕ್ಷದ ಒಬ್ಬರು ಮಾಡಿದಾಗ ನ್ಯಾಯಸಮ್ಮತ ಹೆಂಗೆ ಆಗ್ತದೆ ರೀ? ಇದು ದೊಡ್ಡ ಹೊಡೆತ, ಸಂವಿಧಾನಕ್ಕೆ ಹೊಡೆದಿದ್ದು. ಇವತ್ತಿಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಹೇಳ್ತಾರೆ ತಪ್ಪಪ್ಪ ಇದು ಅಂತ ಹೇಳಿ ಸಂಸತ್ ತೊಗೊಂಡು ಬಂದ್ರಿ, ಸಂಸತ್ ಜನ ಒಪ್ಪಿದ್ರೆ ಮುಗಿದೋಗ್ಬಿಡ್ತು. ಆದರೆ ಸಂವಿಧಾನದ ಮೂಲ ಆಶಯ ಏನಪ್ಪ?